40 ಹಾಗೂ 41ನೇ ಕವನದಲ್ಲಿ ಧರಣೀಪತಿ ಧರ್ಮಜನ ಮುಖ ಸಂದರ್ಶನವ ಮಾಡಿದನು. ಅಂದರೆ ಪಾಂಡವು ಮಗುವಾದ ಧರ್ಮರಾಯನ ಮುಖವನ್ನು ದರ್ಶನ ಮಾಡಿದರು. ಧರಣೀಪತಿ ಧರ್ಮಜನ ಮುಖ ಸಂದರ್ಶನವ ಮಾಡಿದನು. ಹೆಚ್ಚಿದ ಹರುಷ ಬಾರಕ್ಕೆ ಚಿತ್ತ ತಗ್ಗಿತು ಮುಗ್ಗ ತಡಿಗಡಿಗೆ ಹರಿದು ಪುತ್ರೋತ್ಸವದ ನುಡಿ ಗಜಪುರದವಳು ಅಬ್ಬರವಾಯಿತು. ಹಸ್ತಿನಾಪುರದಲ್ಲಿ ಅಬ್ಬರವಾಯಿತು. ಪಾಂಡುವಿನ ಅರಸಿಯಲ್ಲಿ ಸಂತಾನ ಜನಿಸಿದೊಂದು ಜನಜನಿತ ಎಲ್ಲ ಕಡೆ ಹಬ್ಬಿತು ಅಂತ. ಪಾಂಡುರಾಜನು ಧರ್ಮರಾಜನ ಮುಖವನ್ನು ನೋಡಿದನು. ಹೆಚ್ಚಾದ ಸಂತೋಷ ಭಾರಕ್ಕೆ ಮನಸ್ಸು ತಗ್ಗಿ ಹೋಯಿತು. ತಡವರಿಸಿತು. ಪಾಂಡುವಿಗೆ ಮಗನು ಹುಟ್ಟಿದ್ದು ಉತ್ಸವದ ಮಾತು ಹಸ್ತಿನಾವತಿಯಲ್ಲಿ ಹಬ್ಬಿತು. ಕುಂತಿಗೆ ಮಗನು ಹುಟ್ಟಿದ್ದುದನ್ನು ಜನರೆಲ್ಲರೂ ಹರ್ಷಿಸಿದರು. ಇನ್ನೊಮ್ಮೆ ಓದ್ತೀನಿ. ಧರಣೀಪತಿ ಧರ್ಮಜನ ಮುಖ ಸಂದರ್ಶನವ ಮಾಡಿದನು. ಹೆಚ್ಚಿದ ಹರುಷ ಭಾರಕ್ಕೆ ಚಿತ್ತ ತಗ್ಗಿತು. ಮುಗ್ಗ ತಡಿಗಡಿಗೆ ಹರಿದು ಪುತ್ರೋತ್ಸವದ ನುಡಿ ಗಜಪುರದಳು ಅಬ್ಬರವಾಯಿತು. ಪಾಂಡುವಿನ ಅರಸಿಯಲ್ಲಿ ಸಂತಾನ ಜನಿಸಿದನೆಂದು ಜನಜನಿತ. 41ನೇ ಕವನ. ಕೇಳಿದಳು ಗಾಂಧಾರಿ ಕುಂತಿಗೆ ಬಾಲ ಕೇಳಿ ವಿನೋದವೇ ಕೈ ಮೇಳವಿಸಿತೆ ಮುನ್ನ ಆ ತಪ್ಪೇನು ಕಾಳು ಮಾಡಿದ ಎನೆಗೆ ಮುನಿಪತ ಠೌಳಿಕರನಲ ಸುಡಿ ಗರ್ಭಾಳಿಗಳ ನೆಂದ ಬಲೆ ಸುಡಿ ಗರ್ಭಾಳಿಗಳ ನೆಂದ ಅಬಲೆ ಹೊಸೆದಳು ಬೊಸುರಿನೊಡೆ ಮುರಿದು. ಅಂದರೆ ಕುಂತಿಗೆ ಮಗನಾದನೆಂಬ ಸುದ್ದಿಯನ್ನು ಗಾಂಧಾರಿಯು ಕೇಳಿದಳು. ನನಗಿಂತ ಮೊದಲೇ ಮಗುವನ್ನು ಆಡಿಸುವ ಸಂತೋಷವು ಕುಂತಿಗೆ ದೊರಕಿತೆ. ಇದರಲ್ಲಿ ತಪ್ಪೇನು? ವೇದವ್ಯಾಸನು ಮೋಸಗಾರ, ನನ್ನನ್ನು ಕೆಡಿಸಿದ. ಈ 100 ಗರ್ಭಗಳನ್ನು ಸುಡಬೇಕೆಂದು ತನ್ನ ಹೊಟ್ಟೆಯನ್ನು ಇಸಿಕಿಕೊಂಡಳು. ಧನ್ಯವಾದಗಳು.